ಸ್ವಾಗತ ಸುಸ್ವಾಗತ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಶರಣಾರ್ಥಿ. ಏನಪ್ಪ ರಾಮ್ ಕೋಟೆ ರಾವಣಾಸುರ ಥ್ರಿಲ್ಲರ್ ಎಪಿಕ್ ಸ್ಟೋರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ರುದ್ವಿನ್. ಈ ರಹಸ್ಯ ಭೇದಿಸೋದಕ್ಕೆ ಮುಂದಾದ್ವಿ. ಕಾಫಿ ಡೇಗೆ ಹೋಗಿ ಮೊದಲಿಗೆ ಒಂದು ಕಾಫಿನ ಆರ್ಡರ್ ಮಾಡಿ ಕಾಫಿ ಕುಡಿಯುತ್ತಾ ಇಂದಿನ ನಮ್ಮ ಪಯಣ ನಂಜಮ್ಮನ ದೊಡ್ಡಿ, ಕಾರ್ಗುಟ್ಟಿನ ಪಕ್ಕದ ಊರಾದ ನಂಜಮ್ಮನ ದೊಡ್ಡಿಗೆ ಪಯಣಿಸುವ ಬಗ್ಗೆ ನಾವಿಬ್ಬರು ಮಾತಾಡ್ಕೋತೀವಿ. ಹಾಗೆ ಬೆನಕನಿಗೆ ಫೋನ್ ಮಾಡಿ ನಾವು ಬರುವ ವಿಷಯವನ್ನು ತಿಳಿಸಿ ಅಲ್ಲಿನ ವಾತಾವರಣ, ಅಲ್ಲಿನ ಜನರಿಗೆ ತಿಳಿಸುವಂತೆ ನಾವು ಅವರಿಗೆ ಹೇಳ್ತೀವಿ. ಹೇಳಿ ನಮ್ಮ ಬೆಂಗಳೂರಿಗೆ ಬಾಯ್ ಬಾಯ್ ಮಾಡುತ್ತಾ ರುದ್ವಿನ್ ಅತಿ ವೇಗವಾಗಿ ಬೈಕನ್ನು ಚಲಿಸಲು ಶುರು ಮಾಡುತ್ತಾರೆ. ಬೆಂಗಳೂರನ್ನು ಸೀಳುತ್ತಾ ಬೈಕ್ ವೇಗವಾಗಿ ನಂಜಮ್ಮನ ದೊಡ್ಡಿಯ ಕಡೆಗೆ ಪಯಣವನ್ನು ಸಾಗಿಸುತ್ತದೆ. ಹಾಗೆ ಹೋಗುತ್ತಾ ರಸ್ತೆಗಳು, ಕಾಡು ಮೇಡುಗಳನ್ನು ದಾಟುತ್ತಾ ರುದ್ವಿನ್ ಹಾಗೂ ನಾನು ಆ ರಾಮಕೋಟೆ ರಹಸ್ಯದ ಬಗ್ಗೆ ಕುತೂಹಲಕಾರಿಯಾಗಿ ನಮ್ಮ ಕೆಲವೊಂದು ಎಕ್ವಿಪ್ಮೆಂಟ್ಸ್ನೊಂದಿಗೆ ಇಂದು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಆ ರಹಸ್ಯದ ಬಗ್ಗೆ ಹೇಳುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿಯೇ ಇವತ್ತು ನಂಜಮ್ಮನ ದೊಡ್ಡಿಯಲ್ಲಿ ನಂಜಮ್ಮನನ್ನು ಒಂದು ಇಂಟರ್ವ್ಯೂ ಮಾಡಿ ಅವರು ಹೇಳುವ ಕೌತುಕ ಹಾಗೂ ಸಸ್ಪೆನ್ಸನ್ನು ನಿಮಗೆಲ್ಲ ತೋರಿಸೋದೇ ನಮ್ಮ ಮುಖ್ಯ ಉದ್ದೇಶ. ಈ ರಾಮಕೋಟೆ ರಾವಣಾಸುರ ರಹಸ್ಯನ ಭೇದಿಸ್ತೀವಿ ಅನ್ನೋ ಒಂದು ಮಾತಿನೊಂದಿಗೆ ಪಯಣ. ಹೇಳ್ತಾರೆ ಅಂತ ಕೇಳಿ ಒಂದು 4 ಜನ ಊರು ಹಿರಿಯರನ್ನು ಮಾತಾಡ್ಸೋಣ ಅಂತಿದ್ದೀವಿ. ಮಾತಾಡ್ಸಾದ್ಮೇಲೆ ಇವತ್ತು ಇನ್ನೂ ಟೀಮ್ ಫಿಲ್ ಮಾಡಬೇಕಾಗತ್ತೆ. ಹೇಳಿದ್ದೀವಿ ಒಂದು 10 ಜನ ಎಲ್ಲ ಕಲೆಕ್ಟ್ ಆಗಬೇಕು ಅಂತ. ಬೆನಕರಾಜರು ಎಲ್ಲರೂ ಕರ್ಕೊಂಬರ್ತೀನಿ ಅಂದರು, ಇನ್ನೂ ಬಂದಿಲ್ಲ. ಕಾರಣ ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಲವ್ ಯು ಫ್ರೆಂಡ್ಸ್. Get on my head. 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 ಸರ್, ರಾಮಕೋಟೆಗೆ ಹೆಂಗೆ ಹೋಗ್ಬೇಕು ಸರ್? ಇನ್ನು ಈಗಲೇ ಹೋಗೋದು. ಯಾಕೆ ಹೋಗ್ಬಾರ್ದು ಇಷ್ಟೊತ್ತಲ್ಲೇ? ಅದೇ ಏನಂದ್ರೆ ಈಗ ಕತ್ತೆ ಈ ಇದ್ರಲ್ಲಿ ಹೋಗೋದು. ಎಲ್ಲ ಜನ ಭಯ ಬೀಳ್ತದೆ. ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಇದ್ರಿ ರಾಮಕೋಟೆಗೆ. ಒಬ್ಬ ಈ ಇದರಲ್ಲಿ ಈ ಕತ್ಲೆಯಲ್ಲಿ ಈ ಭಯಂಕರ ಎಲ್ಲ ಹೋದ್ರಲ್ಲ ಆಶ್ಚರ್ಯ ಪಡ್ಕೊಂಬತ್ತಾರೆ. ಹೌದಾ? ಅಷ್ಟೊಂದು ಭಯಾನಕ ಇದೆಯಾ ಸರ್? ಭಾರಿ ಭಯ ಕಂಡ್ರಿ. ಇಷ್ಟೊತ್ತಿನ ಅಂಗಡಿಗೆ ಹೋಗ್ಬೇಕು ನೀವು. ಹೋಗೋದು ಬೇಡ ಅಂತೀರಾ? ಬೇಡ 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 ಬೇಡ. ನಾವೇ ಎಲ್ಲ ನಮ್ಮ ಕಡೆ ಹೋಗಿ ಬಂದು ಆಲೆ ಎಲ್ಲ
ಮೆಸೇಜ್ ಎಲ್ಲ ಬಂದೇವೆಲ್ಲ ಎಲ್ಲ ಇದು ಭಾಳ ದೂರ ಬರ್ತಾವೆ. ಓಕೆ 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 ಹಾಂ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಣ್ಣ ಈ ರಾಮಕೋಟೆಗೆ ಹೆಂಗಣ್ಣ ಹೋಗೋದು? ಅಣ್ಣ ರಾಮಕೋಟೆ ಅಂದ್ರೆ ಇಲ್ಲೇ ಅದ, ಬಹಳ ದೂರ ಅದೇ. ಅಲ್ಲಿ ಹೋಗಕ್ಕ ಈಗ ತಾನೇ ಎಲ್ಲಿ ಈಗ ಸಂಜೆ ಆಗದ ಅಲೆ. ಹಾಂ, ಸಂಜೆ ತೊಗೋಕ್ಕಾಗಲ್ಲ. ಆಗಲ್ಲ ಸರ್, ಅದು ಏನು ಇಲ್ಲೇ ಅದ. ಹಾಂ, ತಮಾಷೆನ. ನೀವು ಯಾವತ್ತಾರು ಹೋಗಿದ್ರಿ ರಾಮಕೋಟೆಗೆ? ಹೋಗಿದ್ದೀವಿ ಅಣ್ಣ, ಅದು ಹೋಗ್ಬೇಕಾದ್ರೆ ಬೆಳಗ್ಗೆನೇ ನೀವು ಹೋಗಿ ಜರ್ನಿ ಮಾಡ್ಬೇಕಷ್ಟೇ. ಹಾಂ, ಈಗ ಹೋಗಕ್ಕಾಗಲ್ಲ ಬಿಡಿ. ಹೋಗೋಕ್ಕಾಗಲ್ಲ. ಆಗಲ್ಲ. ಹೋದ್ರೆ ಏನಾಗ್ಬೋದು? ಅಯ್ಯೋ ಅಲ್ಲಿ ಕತೆ ನಿಮಗೆ ಗೊತ್ತಿಲ್ಲ. ಹಾಂ, ಅಲ್ಲಿ ಭೂತ ಪೇತ ಏನೇನು ಅಲ್ಲಿ ಏನೇನು ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಈಗ ಹೋಗ್ಬೇಡಿ ಅಷ್ಟೇ. ಅಪ್ಪೇ ಬೆನ್ಕರ್ ಫೋನ್ ಮಾಡಪ್ಪ, ಮಾರಮ್ಮನ ದೇವಸ್ಥಾನ ಹತ್ರ ಇದ್ದೀವಿ ಅಂತ. ಆಲ್ರೆಡಿ 6-7 ಆಗ್ತಾಯಿದೆ, ಟೈಮು ಹೋಗ್ತಾ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಲೋ ಬೆನ್ಕರಾಜ್ ಅವರೇ, ಅದೇ ನಿಮ್ಮ ಊರ ಹತ್ರ ಮಾರಮ್ಮ ಗುಡಿ ಇದೆಯಲ್ಲ, ಅಲ್ಲಿ ಬಂದಿದ್ದೀವಿ. ಏನು ಸಿಟಿಲಿದ್ದೀರಾ? ಎಷ್ಟೊತ್ತಾಗುತ್ತೀನ? ಹಾಂ ಸರಿ ಸರಿ ಸರಿ, ಹಾಂ ಬೇಗ ಬನ್ನಿ. ಹಾಂ ಸರಿ ಓಕೆ. ಬೆನ್ಕರ್ ರಾಜರ್ಗೆ ಕಾದು 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 ತುಂಬ ಬೇಜಾರಾಯಿತು. ಹೋಗಿ ಒಂದು ಟೀ ಕುಡ್ಕೊಂಡು ಹೈವೇಯಲ್ಲಿ ಮತ್ತೆ ಹೈವೇಯಿಂದ ನಾನು ರುದ್ವಿನು ಹಾಗೆ ನಂಜಮ್ಮವ್ರ ಮನೆ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದು ನಂಜಮ್ಮವ್ರ ಮನೆ ಎಲ್ಲಿ ಅಂತ ಕೇಳ್ಕೊಂಡು ಅವ್ರ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಅವ್ರು ಇರಲಿಲ್ಲ, ಅವ್ರ ಹಸುನೆಲ್ಲ ನೋಡಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಅವ್ರ ಮನೆಯವ್ರ ಹತ್ರ ಮಾತಾಡ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆಗಲೇ ಸಂಜೆ ಆಗ್ತಾಯಿತ್ತು. ಕಾಗೆ ಗುಬ್ಬಚ್ಚಿಗಳೆಲ್ಲ ಗುಡಿಸಿರೋ ಒಂದು ಟೈಮ್ ಆಗಿತ್ತು. ಚಂದಮಾಮ ಕೂಡ ತುಂಬ ಅದ್ಭುತವಾಗಿ ಒಂದು ಆಕಾಶದಲ್ಲಿ ಮೂಡಿದ್ದ. ಅದನ್ನೆಲ್ಲ ನೋಡ್ಕೊಂಡ್ವಿ. ನೋಡ್ತಾ ಅವರು ಮನೆಯವ್ರು ಹೇಳಿದ್ರು, ನಂಜಮ್ಮಜ್ಜಿ ಬಂದ ತಕ್ಷಣವೇ ಪದ ಆಡೋಕ್ಕೆ ಶುರು ಮಾಡ್ತಾರೆ, ಅವ್ರು ಪದ ಆದಮೇಲೆ ನಿಮ್ಗೆ ಸಿಗ್ತಾರೆ, ನೋಡ್ಕೊಂಡಿರಿ, ಬರ್ತಾರೆ, ಇನ್ನೇನು ಬಂದ್ಬಿಡ್ತಾರೆ ಅಂತ ಹೇಳಿದ್ರು. ಅವ್ರ ಪದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಥ್ಯಾಂಕ್ ಗಾಡ್ ಅವರ ಒಂದು ಮನೆ ಒಳಗಡೆಯಿಂದ ಒಂದು ಶಬ್ದ ಬಂತು. ಅವ್ರ ಪದ ಕಟ್ಟಕ್ಕೆ ದೂರಿ ದೂರಿ ನಾಡ ಕಂದ ಆಡೋ ಮಕ್ಕಳ ಕಂದಯ್ಯ, ದೂರಿ ದೂರಿ ಗೋರಮ್ಮ ನಾರಿ, ದೂರಿ 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 ದೋರೆ ದೂರು ದಡ್ಡರು, ದೂರಿ 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 ಚಿಕ್ಕರು, ದೂರಿ ದೂರಿ ಆಡ ಕಂದ, ದೂರಿ ದೂರಿ ನೋಡ ಕಂದ, ದೂರಿ ದೂರಿ ಆಡ ಮಕ್ಕಳ ಕಂದಯ್ಯ, ದೂರಿ ದೂರಿ. ಅಮ್ಮ ನಮಸ್ತೆ, ನಂಜಮ್ಮವ್ರು ನೀವೇನಾ? ಅದೇ ಬೆನ್ಗಾರ್ ಹೇಳಿದ್ರು. ಏನಾಯ್ತು ಅವತ್ತು ಅಪ್ಪೇಗೌಡ ಆಗಿತ್ತಲ್ಲ, ಏನಾಯ್ತು ಅವತ್ತು? ಏನಾಯ್ತು, ಕುರಿ ಎತ್ಕೊಂಡೋಗಿತ್ತು. ಕುರಿ ಅದೇ ಗುಡ್ಡದ ಹತ್ರ ಗುಡ್ಡೆ ಹತ್ರ ಹೊಂಟ್ಕೊಂಡ ನಾವು. ಆಮೇಲೆ ಬಂದ್ಬಿಟ್ಟು ಮನೆಗೆ ಬಿಟ್ಬಿಟ್ಟು. ಅದೇನೋ ದೆವ್ವ ಗಿವ್ವ ಏನೋ ಎಕ್ಸಾಮ್ ಏನೋ ಅದೇ ಅದು ಇದು ದೇವ ಪವ ಇರ್ತವೆ ಅಂತ ಹೊಂಟ್ಕೊಂಡ್ಬಿಟ್ಟು. ಹೌದಾ? ಸೇರ್ಕೊಂಡಿದೀವಿ. ಆಲೆ ಒಂದು 50-60 ವರ್ಷ ಆಗಿದೆ. ಆಯ್ತು, 60 ವರ್ಷ. ಅದೇ ನಿಮ್ ತಂದೆಯವರು ಅದೇ ಕತೆ ಗೀತೆ ಚಿಕ್ಕ ವಯಸ್ಸಲ್ಲಿ ಹೇಳಿರೋದು ಏನಿಲ್ವಾ? ಆ ಗುಡ್ಡದ ಹತ್ರ ಏನಾದ್ರು ಭಯ? ನಂಜಮ್ಮನವರು ಹೇಳಿದ ಕೆಲವೊಂದು ರೋಚಕ ಕಥೆಯನ್ನು ಕೇಳುತ್ತಿದ್ದಂತೆ ಅಲ್ಲಿದ್ದ ನಮಗೆ ತುಂಬ ಆಶ್ಚರ್ಯ ಹಾಗೆ ಭಯ ಕಾಡಲು ಶುರುವಾಯಿತು. ಆ ಒಂದು ರಹಸ್ಯ, ಆ ಊರಿನ ಬಗ್ಗೆ ಅವರು ಹೇಳುತ್ತಾ ಒಮ್ಮೆಲೆ ಯಾವುದೋ ಒಂದು ಕಹಿ ಘಟನೆಗೆ ಅವರು ತುತ್ತಾಗಿದ್ದರು. ಅದರಿಂದ ಅವರು ಸಹ ಕಣ್ಣೀರಾಗಿದ್ರು. ಆಚಾರ ಮನೆಯವರು ಸತ್ತಾಗಿದ್ರು. ಆಮೇಲೆ ಬೆಳಿಗ್ಗೆ ತಗೊಂಬಂದು ಬೆಂಕಿ ಇಟ್ಟಿದ್ರು. ಆಮೇಲೆ ನಂಜಮ್ಮನವರು ಅವರ ತಂದೆಯ ಕಾಲದಲ್ಲಿಯೇ ಆ ಊರನ್ನು ಬಿಟ್ಟು ಬಂದಿರುವುದಾಗಿ ಹೇಳಿದರು. ಅಲ್ಲಿ ನಡೆದಂಥ ಕೆಲವೊಂದು ಭಯಾನಕ ಘಟನೆಗಳನ್ನು ಸಹ ಅವರು ವಿವರಿಸಿದರು. ಹೇಳುತ್ತಾ ಅವರು ಒಮ್ಮೆಲೆ ಅವರು ಸಹ ಕಣ್ಣೀರಾಕಿಕೊಂಡರು. ಏಕೆಂದರೆ ಆ ಘಟನೆಗಳು ಅವರನ್ನು ಅಷ್ಟು ಕಾಡಿದ್ದವಂತೆ. ಆ ದಿಕ್ಕಿನಲ್ಲಾಗಲಿ ಆ ಊರಿನ ಕಡೆಯಾಗಲಿ ಯಾರೂ ಹೋಗುವುದಿಲ್ಲ 6ರ ನಂತರ ಎಂದು ನಮಗೂ ಸಹ ಸಲಹೆಯನ್ನು ಕೊಟ್ಟರು. ಅವರ ಮಾತಿನಂತೆ
ನಾವು ಸಹ ನಂಜಮ್ಮನವರ ಬಳಿ ಹೋಗುವುದಿಲ್ಲವೆಂದು ಸುಳ್ಳು ಹೇಳಿದೆವು. ಆದರೆ ಬಂಡ ಧೈರ್ಯ, ಹೋಗಲೇಬೇಕು ಎಂದು ನಾವು ಆ, ಬೆಳಿಗ್ಗೆ ನೋಡಿ ಎತ್ಕೊಂಡು ಹೋಗಿ ಬೆಂಕಿ ಹಾಕಿದ್ರು. ಹೌದಾ? ಹಾಂ. ಹಾಂ ಆಮೇಲೆ ಎಲ್ಲ ರಾತ್ರಿಗೆ ಬಂದೆಲ್ಲ ಹಾಂ ಒಂಥರ ಕಿರ್ಚೋದು ಊರೊಳಗೆ, ಹಾಂ ಎಲ್ಲ ಬಡ್ಕೊಳ್ಳೋದು, ಎಲ್ಲ ಮನೆಯವರೆಲ್ಲ ಯಾರು ಎದ್ದು ಹೋಗೋಕ್ಕಿಲ್ಲ, ಹಾಂ ಹಂಗಾಯ್ತು. ಹಾಂ ಹಾಂ. ಬಟ್ ಏನೋ ಗೊತ್ತಿಲ್ಲ, ಬೆನಕರಾಜ್ ಅವರು ಇಲ್ಲಿ ತನಕ ಫೋನ್ ರಿಸೀವ್ ಮಾಡಿಲ್ಲ, ಬಂದಿಲ್ಲ. ಹಾಗಾಗಿ ನಂಜಮ್ಮರ ಊರಿಂದ ನಾವು ಮತ್ತೆ ಡ್ರೈವರ್ ಶಿವಣ್ಣವ್ರ ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಉಳ್ಕೊಳಕ್ಕೆ ಅಲ್ಲೇ ಜಾಗ ಇರೋದು, ಹಾಗಾಗಿ ಹೋಗಿ ಅಲ್ಲಿ ಉಳ್ಕೊಬೇಕಾಗತ್ತೆ ನಾವು. ಇವಾಗ ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದರೆ ಬರ್ಬೇಕಾದ್ರೆ ಏನೋ ಒಂದು ಓಪಲ್ ಬಂದ್ಬಿಟ್ವಿ, ಬಟ್ ಇಲ್ಲಿಂದ 1 ಕಿಲೋಮೀಟ್ರ್ ನಾವು ಒಂದು ಇದರಲ್ಲೇ ಹೋಗಬೇಕು, ಅಡಿಕೆ ತೋಟ, ತೆಂಗಿನ ತೋಟ, ಈ ಒಂದು ಗ್ಯಾಪಲ್ಲೇ ಹೋಗಬೇಕು. ಯಾಕಂದರೆ ನಾವು ಬೈಕ್ ಕೂಡ ಅಲ್ಲೇ ನಿಲ್ಲಿಸಿ ಬಂದಿದ್ವಿ. ಡ್ರೈವರ್ ಶಿವಣ್ಣವರು ಮಾತಾಡಿಸ್ಕೊಂಡು ಅವ್ರ ಮನೆ ಹತ್ರನೇ ಬೈಕ್ ನಿಲ್ಲಿಸ್ಬಿಟ್ಟು ಕಾಲು ದಾರಿಯಲ್ಲಿ ಬಂದ್ವಿ ನಾವು ನಡ್ಕೊಂಡು. ಹಾಗಾಗಿ ಮತ್ತೆ ಇದೇ ದಾರಿಯಲ್ಲಿ ಹೋಗಬೇಕು. ಈ ಊರಲ್ಲಿ ನಮ್ಗೆ ಯಾರು ಬೇರೆ ಪರಿಚಯಸ್ಥರಿಲ್ಲ. ಬೆನಕರಾಜ್ ಇದ್ದಿದ್ದರೆ ನಮ್ಗೇನಾದರೂ ಒಂದು ಸಪೋರ್ಟ್ ಆಗ್ತಾಯಿತ್ತು. ಇವತ್ತು ಬೆನಕ ಇಲ್ಲ, ಹಾಗಾಗಿನೇ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಆಲ್ರೆಡಿ 10:15 ಆಗ್ತಾಯಿದೆ ಟೈಮು. ಸಿಟಿಲಾದರೆ 11 ಗಂಟೆ ಆದ್ರೂ ನಡಿಬೋದು. ತುಂಬ ಭಯ ಆಗ್ತಾಯಿದೆ. ಇದು ನಾನು ಬ್ಯಾಕ್ ವೇ ಫ್ರಂಟ್ ಕ್ಯಾಮ್ರಾದಲ್ಲಿದ್ದೀನಿ. ನಿಮಗೆ ಫ್ರಂಟ್ ನಾನು ಕ್ಯಾಮ್ರಾ ಹೋಗ್ತಾ ಇದ್ದೀವಿ. ಬ್ಯಾಟ್ರಿ ಫುಲ್ಲು ಲೋ ಆಯಿತು, ನೋಡ್ಕೊಳ್ಳಿ. ಅಷ್ಟೇ ಪವರ್ ಇರೋದು. ಇಲ್ಲಿಂದ ಇನ್ನೂ ಎಷ್ಟು ಗೊತ್ತಾಗ್ತಾ ಇಲ್ಲ. ಚಾರ್ಜಿಂಗ್ ಆಗಿಲ್ಲ ಅಂತೀಯ, ಅವ್ರು ಆಗಿದ್ದಾರೆ ಅಂತ ಈ ಬ್ಯಾಟ್ರಿ ಕೊಟ್ಟರು. ಈ ಬ್ಯಾಟ್ರಿ ನಂಬ್ಕೊಂಡು ನಾವು ಬಂದಿದ್ದೀವಿ. ಹಾಂ, ಆ ಕಡೆ ಬಿಡು, ಆ ಕಡೆ ತೋರಿಸು. ಬ್ಯಾಟ್ರಿ ಬಿಡಲಿ. ಹಿಂಗೆ ಕಾಲ್ದಾರೆ ಅಂದರೆ ಹಿಂಗೆ ಇದು, ಹಿಂಗೆ ಹೋಗ್ಬೇಕು. ಬ್ಯಾಟ್ರಿ ಪವರ್ ಇಲ್ಲೇ ಇದ್ದೀರಣ್ಣ. ಅಯ್ಯೋ ದೇವರು, ನನಗೆ ಫುಲ್ ಭಯ ಆಗೋಯ್ತಣ. 5 ನಿಮಿಷ ಬಂತವ ಹೇಳಿ, ಇಷ್ಟೊತ್ತಕ ನಾನು ಮಾಡೋದು ನೀನು. ಅಣ್ಣ ಏನು ಮಾಡೋಣ, ಫುಲ್ ಭಯ. ಆ ಕಡೆ ಫುಲ್ ನೋಡಿ, ಇಲ್ಲಿ ನೀವೇ ನೋಡಿ. ಗೊತ್ತಾಯ್ತು, ನಾ ಭಯ ಬಿಟ್ಟು ಬಂದು. ಅಯ್ಯೋ ದೇವ್ರೆ, ನನ್ನ ಕೈಲಿ ಆಯ್ತಾ ಇಲ್ಲ ಪಾಪ, ಫುಲ್ ಬೆನ್ನು ಬಂದ್ಬಿಟ್ಟಿದೆ. 7 ಗಂಟೆ ಬನ್ನಿ, ನಮ್ಮ ಮನೆಗೆ ಹೋಗೋಣ ಬನ್ನಿ. 10:15. ಇವಾಗ ಅಟ್ಲೀಸ್ಟು ನಮ್ಗೆ ಅರ್ಧ ದಾರಿಗಾದರೂ ಬಂದರು ಫೋನ್ ರಿಸೀವ್ ಮಾಡಿ. ನಾವು ಅಲ್ಲಿ ಎದ್ರೋ ಬಿದ್ದರು ಅಂತ ಅಡಿಕೆ ತೋಟಲ್ಲಿ ಓಡಿದವರು ಬಿದ್ದು ನಮ್ಮ ರುದ್ವಿನು ಕಾಲು ಗೀಲೆಲ್ಲನೂ ಇದು ಮಾಡ್ಕೊಂಡವ್ನು, ಮಣ್ಣು ಮಾಡ್ಕೊಂಡವನೆ. ನಾನು ಬಿದ್ದೆ ಒಂದು ಕಡೆ. ಇಲ್ಲಣ್ಣ, ಫೋನು ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಡ್ತು, ಚಾರ್ಜ್ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅದೇ ಇವಾಗ ಬೆನಕವ್ರು ಏನು ಹೇಳ್ತಾರೆ ಅಂದರೆ, ಇವತ್ತು ಬೇಡ, ಆ ಮರ ದಾಟೋಕ್ಕೂ ತುಂಬ ಕಷ್ಟ ಆಗುತ್ತೆ, ಭಯ ಆಗುತ್ತೆ ಇಷ್ಟೊತ್ತಲ್ಲಿ. ಸುಮ್ಮನೆ ವಾಪಸ್ಸು ಮನೆಗೆ ಹೋಗೋಣ ಬನ್ನಿ, ನಾಳೆ ನೋಡ್ಕೊಳ್ಳೋಣ ಅಂತ ಇದ್ದಾನೆ. ನಾವು ಅದನ್ನೇ ಡಿಸೈಡ್ ಮಾಡ್ತಾ ಇದ್ದೀವಿ. ಏನು ಮಾಡೋಣ ರುದ್ವಿನ್? ಹೊರಡೋಣ ಈಗ. ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ ಏನೇನು ಜಾಗ ಅಂತ. ಸುಮ್ಮನೆ ಬ್ಲೈಂಡಾಗಿ ಹೋಗ್ಬಿಟ್ಟು ಯಾಕೆ ಸುಮ್ಮನೆ ಇದು ಮಾಡೋದು. ಇದು ಇನ್ನೊಂದೇನು ಗೊತ್ತಾಗಂತ, ಇದು ಸೆಂಟ್ರ್ ಬಿಡ, ಭಯ ಬಿಟ್ಟಿದ್ದು.
ಹೋಗೋಣಪ್ಪ ನೋಡಪ್ಪ ಇತ್ ಕಡೆ ಬೆನ್ಕ ಇಲ್ಲಿ ಓಡ್ದವ್ರು ನೀನು ಬರೋ ತನಕ ಓಡ್ತಾನೆ ಇದೀವಪ್ಪ ಸ್ವಾಮಿ. ಅಣ್ಣ ನಾನು ಇಲ್ಲೇ ಅಣ್ಣ ಹೇಳಿದ್ದು. ಹೌದಾ? ಹಾಂ, ಇಲ್ಲಿ ನೆಕ್ಸ್ಟ್ ಅದರಿಂದಗಡೆ ತೆಂಗಿನ ಮರ ಇದೆ, ಇಲ್ಲಿ ನೆಕ್ಸ್ಟ್ ಅಡಿಕೆ ಮರ ಇದೆ. ಅಡಿಕೆ ಮರ ಬಿಟ್ಟು ಹೋದ್ರೆ ನೆಕ್ಸ್ಟ್ ಇನ್ನು ಫುಲ್ ಕತ್ಲು. ಆ ಕಡೆ ಹೋದ್ರೆ ಹಣ್ಸಿನ ಮರ ಇದೆ. ಹಣ್ಸಿನ ಮರದಿಂದ ರೋಡ್ ದಾಟಿ ಇನ್ನೂ ನಾವು 30 ಕಿಲೋಮೀಟರ್ ಹೋದ್ರೆ ಅದು ಸಿಗೋದು. ದೇವ್ರೇ ದೇವ್ರೇ ದೇವ್ರೇ. ಏಯ್ ಯಾಕೆ ನೀನೇನು ಕಾಣಿಸಿಲ್ಲ ಅಲ್ಲಿಗೆ ಹೋಗಿ ಅಂತ. ಎಲ್ಲಿ ಏನು? ಅಣ್ಣ ಅಲ್ಲೇನೋ ವೈಟು ಹೋಯ್ತಣ್ಣ. ಅಂತ ಹೋಯ್ತು ಹಿಂಗೆ. ಹೌದು 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 ಹೌದು. ಏ ಬ್ಯಾಟ್ರಿ ಬರ ಇಲ್ಲ ಏನು? ಇರು ನಾನು ಹೋಗ್ತೀನಿ. ಇರು ಏಯ್ ಏ ಅಣ್ಣ ಏಯ್ ಹೋಗ್ಬಿಡು ಬರಲ್ಲ. ಬರೋಣ. ಇರು ನಾನು ಹೋಗಿ ದುಡ್ಕೊಂಡ್ಬಿಡ್ತೀನಿ. ಏ ಅಣ್ಣ ಬರೋಣ. ಬೇಡ ಬರ್ರಿ. ಯಾಕೆ? ಐತೆ ಬರ್ರಿ. ಏನೋ ಐತೆ ಅಣ್ಣ. ಇಲ್ಲಪ್ಪ ಹಿಂಗೆ ಹೋಯ್ತು ಸರಿ ಅಂತ. ಏ ಅಣ್ಣ ಬೇಡ ಅಣ್ಣ ಬರ್ರಿ. ನಾಳೆ ನೋಡೋಣ. ನಮ್ಮ ಹುಡುಗರಿಗೆಲ್ಲ 5-6 ಜನಕ್ಕೆ ಹೇಳಿದ್ದೀನಿ, ನಾಳೆ ಬರ್ತಾರೆ. ಇಲ್ಲಾಂದ್ರೆ ಸಂಕ್ರಾಂತಿ ಕಾಲದ್ಮೇಲೆ ನಾಡ್ದು ಬರ್ತಾರೆ. ನಾಳೆ ಇಲ್ಲ ನಾಡಿದ್ದೀನಿ. ಓಡು